ಡ್ರಿಪ್ ಇರಿಗೇಷನ್ ಬೇಕಂತ ಜಮೀನಿಗೆ ಬೇಕಾಗಿರೋ ಅಂತ ಎಲ್ಲಾ ಮೆಟೀರಿಯಲ್ ಎಲ್ಲಾ ಫಿಟ್ಟಿಂಗ್ಸ್ ಐಟಮ್ ಇಲ್ಲಿ ಸಿಗುತ್ತೆ ಸರ್. ಬಹಳ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ ತರ ಬೇಕು ಆ ತರ ಆಪ್ಷನ್ಸ್ ಗಳು ಸಿಗುತ್ತೆ. ತುಂಬಾ ವೆರೈಟಿ ಆಫ್ ಡ್ರಿಪ್ಪರ್ಸ್ ಇದೆ. ಈಗ ನೋಡ್ರಿ ಬಾಳೆ, ನುಗ್ಗೆ, ದಾಳಿಂಬೆ, ಪಪ್ಪಾಯ, ಅಡಿಕೆ ಗಿಡಕ್ಕೆಲ್ಲ ಮುಂಚೆ ಎಲ್ಲ ಮೈಕ್ರೋ ಟ್ಯೂಬ್ ಹಾಕ್ತಾರೆ. ಮೈಕ್ರೋ ಟ್ಯೂಬ್ ಸಿಗುತ್ತೆ. ಇವಾಗ ಹೊಸದಾಗಿ ಏನ ಬಂದಿದೆ ಅಂದ್ರೆ ಡ್ರಿಪ್ಪರ್ಸ್ ಬಂದಿದಾವೆ ಸರ್. ಅಂದ್ರೆ ಗಂಟೆಗೆ 8 ಲೀಟರ್ ಮತ್ತೆ ಗಂಟೆಗೆ 16 ಲೀಟರ್ ಈ ತರ ಕವರ್ ಆಗೋ ಡ್ರಿಪ್ಪರ್ಸ್ ಗಳು ಸಿಗುತ್ತೆ. ಗಿಡ ಹತ್ರ ನಿಯರ್ ಗಿಡ ಬುಡಕ್ ಹೋಗೋ ಅಂತ ಸಪ್ಲೈ ಆಗುವಂತ ಡ್ರಿಪ್ಪರ್ಸ್ ಗಳಿದಾವೆ. ಎಲ್ಲಾ ನಿಮ್ಗೇನ್ ಡ್ರಿಪ್ ಇರಿಗೇಷನ್ ಟೇಕಪ್ ಗೆ ಪ್ರತಿಯೊಂದಕ್ಕೂ ನಮ್ಮ ಹತ್ರ ವಾಲ್ ಗಳಾಗಿರ್ಬೋದು ಪ್ರತಿಯೊಂದು ಐಟಮ್ ಸಿಗುತ್ತೆ ಸರ್. ಬಂದಿರೋ ಕಸ್ಟಮರ್ಸ್ ಗೆ ಅವ್ರು ಏನ್ ಬೇಕಂತ ಬಂದಿರ್ತಾರೋ ಅಡಿಷನಲ್ ಆಗಿ ಅವ್ರಿಗೆ ಇನ್ನ ವೆರೈಟಿ ಆಫ್ ಬೇರೆ ಸ್ಟೈಲ್ ಅಲ್ಲಿ ಆಗಿರ್ಬೋದು ಆ ಪ್ರಾಡಕ್ಟ್ ನ ತಗೊಂಡ್ ಹೋಗ್ತೀವಿ. ಅದನ್ನ ಪರಿಚಯ ಮಾಡಿಸ್ತಿದೀವಿ ಸರ್ ಬಹಳಷ್ಟು ರೈತರ ಜನಕ್ಕೆ. ಇವಾಗ ಬೇರೆ ಬೇರೆ ಕಂಟ್ರಿಯಲ್ಲಿ ಯೂಸ್ ಆಗ್ತಿದಾವೆ ಸರ್ ಅವೆಲ್ಲ. ಇವಾಗ ಆ ತರ ನಮ್ಮ ಇಲ್ಲಿ ಕರ್ನಾಟಕದಲ್ಲೂ ಬಂದಿದೆ ಅನ್ನೋದಕ್ಕೆ ನಾವೆಲ್ಲ ಅದನ್ನ ಕೊಟ್ಟು ಅವರಿಗೆ ಅನುಕೂಲ ಮಾಡ್ಕೊಡ್ತೀವಿ. ನೋಡಿ ರೈತ ಬಂದವರೆ, ನೀವು ಹಳೆ ಸ್ಟೈಲ್ ಅಲ್ಲಿ ಬಳಕೆ ಮಾಡುವಂತ ಡ್ರಿಪ್ ನ ಬಿಟ್ಟು ನೀವು ಹೊಸ ಒಂದು ತಂತ್ರಜ್ಞಾನವನ್ನ ಇವರು ಪರಿಚಯಿಸ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತಾರೆ ಇಂತ ತಾಡೋಗಿ ಇಂತ ಇಲ್ಲ ಅಂತ. ಬಟ್ ಡ್ರಿಪ್ ಗೆ ಸಂಬಂಧಪಟ್ಟಂತ ಎಲ್ಲಾನ ಎಕ್ವಿಪ್ಮೆಂಟ್ಸ್ ಗಳು ಮತ್ತೆ ಮೆಟೀರಿಯಲ್ಸ್ ಗಳು ಇಲ್ಲಿ ಸಿಗ್ತವೆ. ಮತ್ತೆ ರೈನ್ ಟ್ಯೂಬ್ ಗೆ ಬೇಕಾದಂತ ವಾಲ್ಸ್ ಆಗ್ಲಿ ವಾಷರ್ ಕೂಡ ಆಗ್ಲಿ ಪ್ರತಿಯೊಂದನ್ನು ಸಿಗುತ್ತೆ ಇಲ್ಲಿ. ಒಂದು ಸತ್ಯನಾರಾಯಣ ಇರಿಗೇಷನ್ ಒಳಗೆ ಬಂದ್ರೆ ಆಲ್ಮೋಸ್ಟ್ ನಿಮ್ ಡ್ರಿಪ್ ಗೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಮೆಟೀರಿಯಲ್ಸ್ ಸಿಗುತ್ತೆ. ಬೇರೆ ಕಡೆ ಎಲ್ಲೂ ಹೋಗದೇ ಬೇಕಾಗಿಲ್ಲ. ಬಿಟ್ಟು ಒಳ್ಳೆ ಕ್ವಾಲಿಟಿಯಾಗಿ ಮತ್ತೆ ಕಡಿಮೆ ಪ್ರೈಸ್ ಆಗಿ ನಿಮ್ಗೆ ಸಿಗುತ್ತೆ. ಒಂದ್ಸಲ ವಿಸಿಟ್ ಕೊಡಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನ್ ನೋಡ್ತಾ ಇದ್ದೀನಿ. ಹಂಗಾಗಿ ನೀವು ನೋಡ್ತಾ ಇರಲ್ಲ, ಅವಾಗಿಂದ ತೋರಿಸ್ತಾ ಇದೀನಿ. ಮತ್ತೆ ಗುಣಮಟ್ಟನೂ ತೋರಿಸ್ತಾ ಇದೀವಿ. ಮತ್ತೆ ಕ್ವಾಲಿಟಿ ಪ್ರೈಸ್ ಆಗ್ಲಿ ಮತ್ತೆ ರೈತರು ಎಷ್ಟು ಜನ ಬಂದು ತಾಡೋಗ್ತೀರ ಅಂತ ನೀವೇ ನೋಡ್ತಾ ಇದ್ದೀರಾ. ಹಂಗಾಗಿ ಒಮ್ಮೆ ಭೇಟಿ ಕೊಡಿ ಇಲ್ಲಿಗೆ, ತುಂಬಾ ಚೆನ್ನಾಗಿದೆ. ಸರ್, ಇದು ಹಳೆ ಲೆಟರ್ ಅಲ್ಲಿ ಏನಿದು? ಅದೇ ಇವಾಗ ಹೇಳಿದ್ನಲ್ಲ ಸರ್, ಈಗ ರೈತರು ಬಹಳಷ್ಟು ಜನ ಲ್ಯಾಟ್ರಲ್ ಗಳು ತಗೊಂಡು ಅದು ವರ್ಕ್ ಆಗ್ತಿಲ್ಲ ಅಂತೇಳಿ ಎಷ್ಟೋ ಜನ ಕಸಕ್ ಹಾಕ್ತಾರೆ, ಇಲ್ಲ ಗುಜರಿ ಅವ್ರಿಗೆ ಕೊಟ್ಟು ವೇಸ್ಟೇಜ್ ಇದ್ ಮಾಡ್ಕೊಂಡ್ಬಿಡ್ತಾರೆ. ಅಮೌಂಟ್ ಅಷ್ಟು ಬರಲ್ಲ, ಅವ್ರು ಕಡಿಮೆ ಕೊಟ್ಟು ಹೋಗ್ತಾರೆ, ತಗೊಂತಾರೆ, ಅದ್ ಖರ್ಚು ಮಾಡ್ಬಿಡ್ಕಂತ. ಅದೇ ಅವ್ರ ಹತ್ರ ಇರೋಂತ ಹಳೆ ಲ್ಯಾಟ್ರಲ್ ಎಲ್ಲ ತಗೊಂಡ್ಬಂದು ನಮ್ ಕಡೆ ಕೊಟ್ರೆ ನಾವು ಕೆಜಿ ಲೆಕ್ಕದಲ್ಲಿ ತಗೊಂಡು ಅವ್ರಿಗೆ ಇದ್ರದ್ದು ಅಮೌಂಟ್ ಎಷ್ಟಾಗುತ್ತೆ ಆ ಅಮೌಂಟ್ ನ ನಾವು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಅಮೌಂಟ್ ಅಲ್ಲಿ ಹೊಸ ಲ್ಯಾಟ್ರಲ್ ಎಷ್ಟು ಬರುತ್ತೆ ಅನ್ನೋದನ್ನ ಕೊಡ್ತೀನಿ. ಅವ್ರಿಗೆ ಎಕರೆಗೆ ಇನ್ನ ಎಕ್ಸ್ಟ್ರಾ ಆಯ್ತು ಅಂದ್ರೆ ಅದ್ರ ಮೇಲೆ ಆಗ್ತಿರೋಂತ ಅಮೌಂಟ್ ಅನ್ನು ಕೊಟ್ಟು ಅವರು ಹೊಸ ಲ್ಯಾಟ್ರಲ್ ಅನ್ನ ತಗೊಂಡ್ ಹೋಗ್ಬೋದು ಸರ್. ಅಲ್ಲ ಸರ್, ನೀವು ಕೆಜಿ ಲೆಕ್ಕ ಹಾಕಿಸ್ಕೊಂತೀರಿ? ಲೆಕ್ಕದಲ್ಲಿ ತಗೊಂತೀವಿ ಸರ್. ಕರಗಿಸಿ ಎಲ್ಲ ಗ್ರೈಂಡಿಂಗ್ ಮಾಡಿ ವಾಶ್ ಮಾಡಿಸಿ ಮತ್ತೆ ಮೆಲ್ಟ್ ಮಾಡಿ ದಾನ ಟೈಪ್ ಮಾಡಿ ಅದನ್ನೇ ನಾವು ಹೊಸ ಲ್ಯಾಟ್ರಲ್ ನ ಮಾಡ್ತಾ ಇದೀವಿ. ಇದು ಪಕ್ಕದಾಗ ಇರೋದು ಅದೇ ಟ್ಯೂಬ್ ಮಿಷಿನ್, ಲ್ಯಾಟ್ರಲ್ ಮಿಷಿನ್. ಮತ್ತೆ ISI ಬಂದು ಇದನ್ನೆಲ್ಲ ಮಿಕ್ಸ್ ಮಾಡಕ್ ಬರಲ್ಲ ಸರ್. ISI ಗೆ ನಾವು ಬೇರೆ ಕಡೆಯಿಂದ ರಾ ಮೆಟೀರಿಯಲ್ ತರ್ಸೆ ನಾವ್ ಮಾಡ್ಬೇಕು ಸರ್. ಅದು ಇದು ಮಿಕ್ಸ್ ಮಾಡಿದೀವಿ ಅಂದ್ರೆ ಅದು ISI ಕ್ವಾಲಿಟಿ ಬರೋದಿಲ್ಲ ಸರ್. ಅದಕ್ಕೆ ಇದು ಕಡಿಮೆ ಅಮೌಂಟ್ ಗೆ ಲ್ಯಾಟ್ರಲ್ ಗಳು ಬೇಕಾಗುತ್ತಲ್ಲ ರೈತರಿಗೆ. ಹಾಗಾಗಿ ಈ ಲ್ಯಾಟ್ರಲ್ ನ ಅವ್ರನ್ನ ಕರಗಿಸಿ ಅವ್ರಿಗೆ ಹೊಸ ಲ್ಯಾಟ್ರಲ್ ನ ಮತ್ತೆ 5 ವರ್ಷ 3 ವರ್ಷ ಬರೋ ತರ ಮೆಟೀರಿಯಲ್ ನ ಮಾಡ್ಕೊಡ್ತೀವಿ ಸರ್.